ಯಾರಿಗೆ ಟಿಕೆಟ್ ಕೊಡಲು ಬಿಜೆಪಿ ಅನ್ನೋದು ಮರಿಬೇಡಿ. ನಮ್ಮ ಒಡಕಿನ ಲಾಭ ಕಾಂಗ್ರೆಸ್ಗೆ ಸಿಗದಂತೆ ಎಚ್ಚರ ವಹಿಸಬೇಕು. ಗೋ ಬ್ಯಾಕ್ ಶೋಭಾ ಅಭಿಯಾನದ ಬಗ್ಗೆ ಸಿಟಿ ರವಿ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಾಷ್ಟ್ರದ ಹಿತಕ್ಕಾಗಿ ಎಲ್ಲವನ್ನ ಮರೆತು ನಾವು ಕೆಲಸ ಮಾಡಬೇಕು. ರಾಷ್ಟ್ರದ ಹಿತವನ್ನ ಗಮನದಲ್ಲಿಟ್ಟುಕೊಂಡು ರಾಜಕಾರಣ ಮಾಡಬೇಕು. ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗುವುದಕ್ಕೆ ಕಾರ್ಯಕರ್ತರು ಶ್ರಮವನ್ನ ಹಾಕಬೇಕು. ಜೆಡಿಎಸ್ ಕಾರ್ಯಕರ್ತರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಿ ಅಂತ ಹೇಳಿ ಚಿಕ್ಕಮಗಳೂರಿನಲ್ಲಿ ಮಾಜಿ ಸಚಿವ ಸಿಟಿ ರವಿ ಈ ಗೋ ಬ್ಯಾಕ್ ಅಭಿಯಾನದ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನೋಡಿ, ಈಗ ನಾವು ರಾಷ್ಟ್ರಹಿತವನ್ನು ಗಮನದಲ್ಲಿ ಇಟ್ಕೊಂಡು ರಾಜಕಾರಣ ಮಾಡಬೇಕಾಗಿರ್ತಕ್ಕಂಥ ಕಾಲ. ರಾಷ್ಟ್ರಹಿತದ ಹಿನ್ನೆಲೆಯಲ್ಲೇ ನಾವು ಉಳಿದೆಲ್ಲ ವಿಷಯಗಳನ್ನು ಮರೆತು ಒಂದೇ ಧ್ವನಿಯಾಗಿ ನಾವು ಕೆಲಸ ಮಾಡಬೇಕು. ಅದು ಕಮಲವನ್ನು ಪ್ರತಿ ಬೂತ್ನಲ್ಲಿ ಅರಳಿಸಬೇಕು. ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗೋದಕ್ಕೆ ಇಡೀ ದೇಶದಲ್ಲಿ 400 ಸೀಟು ಅಂತ ಏನು ಗುರಿ ಇಟ್ಕೊಂಡಿದ್ದೇವೋ ಆ 400 ಸೀಟ್ ಮುಟ್ಟಬೇಕು ಅಂದರೆ ಕರ್ನಾಟಕ 28ಕ್ಕೆ 28 ಸ್ಥಾನವನ್ನು ಗೆಲ್ಲಬೇಕು. ನಮ್ಮ ಒಡಕಿನ ಲಾಭ ಅನ್ಯರಿಗೆ ಆಗದಂತೆ, ಅಂದರೆ ಕಾಂಗ್ರೆಸ್ಗೆ ಆಗದಂತೆ ಎಚ್ಚರ ವಹಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಒಗ್ಗಟ್ಟಾಗೋದು ಮಾತ್ರ ಅಲ್ಲ, ಜನತಾದಳದ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತಗೊಂಡು ಎಲ್ಲಿ ಜನತಾದಳಕ್ಕೆ ಸೀಟ್ ಕೊಡ್ತಾರೆ ಅಲ್ಲಿ BJP ಕಾರ್ಯಕರ್ತರು ಅವ್ರ ಪರವಾಗಿ ಕೆಲಸ ಮಾಡಬೇಕು. ಎಲ್ಲಿ BJPಗೆ ಸೀಟ್ ಕೊಡ್ತಾರೆ ಅಲ್ಲಿ ಜನತಾದಳದ ಕಾರ್ಯಕರ್ತರು BJP ಪರವಾಗಿ ಕೆಲಸ ಮಾಡುವಂತೆ ಅವರೆಲ್ಲರನ್ನೂ ಮನವೊಲಿಸಿ ಒಟ್ಟಿಗೆ ತಗೊಂಡು ಹೋಗಬೇಕಾಗಿರೋ ಜವಾಬ್ದಾರಿ ಇದೆ. ಹಾಗಾಗಿ ಎಲ್ಲರನ್ನೂ ನಾನು ತಮ್ಮ ಮೂಲಕ ವಿನಂತಿ ಮಾಡ್ತೇನೆ, ನೀವು ಪಾರ್ಟಿ ಯಾರಿಗೇ ಟಿಕೆಟ್ ಕೊಡಲಿ BJP ಅನ್ನೋದನ್ನು ಮರೆಯದೆ ಕೆಲಸ ಮಾಡಬೇಕು ಅನ್ನೋದು ನನ್ನ ವಿನಂತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.